ಹೇಗೆ ತಗೊಳ್ಳೋದು ಸರ್ ಈ ಸ್ಮಾರ್ಟ್ ಕಾರ್ಡ್ಗಳನ್ನ ಹೇಗೆ ತಗೊಳ್ಬೇಕು? ಈಗ ಅಪ್ಲೈ ಮಾಡೋದು ಮಾಮೂಲಿ ಮಾಡ್ತಾರಲ್ಲ, ಈಗ ಪ್ರತಿದಿನ ಮಾಡ್ತಾರಲ್ಲ ಆರ್ ಟಿ ಆಫೀಸು ಏರ್ ಟಾಕ್ಸ್ ಅಲ್ಲಿ, ಅಲ್ಲಿ ಅಪ್ಲೈ ಮಾಡಬೇಕು. ಅವರು ಮಾಹಿತಿ ಇಲ್ಲಿ ಕಳಿಸ್ತಾರೆ, ಇಲ್ಲಿ ಮಾಹಿತಿ ಬಂದಿದ್ದನ್ನ ಫೀಡ್ ಮಾಡ್ತಾ ಇರ್ತಾರೆ. ಆಮೇಲೆ ಪ್ರಿಂಟ್ ಆದ್ಮೇಲೆ ಜಿಲ್ಲೆಗಳು 31 ಜಿಲ್ಲೆ ಕಳಿಸ್ತಾ ಇದ್ದಾರೆ. ಇರೋಂಥವ್ರು ಅದನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ? ಹೇಗೆ ಹೊಸದಾಗಿ ಏನು ಇವತ್ತು ಇಂಪ್ಲಿಮೆಂಟ್ ಮಾಡಿದ್ದೀವಿ, ಈ ನಂತರದಲ್ಲಿ ಏನು DLO ಮತ್ತು RC ನಮಗೆ ಡೇಟಾ ಏನು ಫೀಡ್ ಆಗುತ್ತೆ RTOಗಳಿಂದ, ಅದು ಸೆಂಟ್ರಲೈಸ್ಡ್ ಪ್ರಿಂಟಿಂಗ್ ಫೆಸಿಲಿಟಿ. ಇಲ್ಲ ಅಲ್ಲ, ಹಳೇದೇ ಇರ್ಬೇಕು, ಅವ್ರಿಗೆ ಮತ್ತೆ ಕಂಟಿನ್ಯೂ ಆಗಲ್ಲ. ಮಧ್ಯದಲ್ಲಿ ಯಾರು ಕಾರ್ಡ್ ಕಳೆದು ಹೋದ್ರೆ, ಒಂದು ಕಾರ್ಡ್ ತೋರಿಸ್ತೀನಿ ಲೇಟೆಸ್ಟ್ ಪ್ರಿಂಟ್ ಹೋದ್ರೆ, ಏನಾದ್ರು ಟೈಪೋಗ್ರಾಫಿಕಲ್ ಇದು ಅಥವಾ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಆ ವ್ಯಕ್ತಿಗಳಿಗೆ ಅವಕಾಶ ಇರುತ್ತೆ. ಜನರಲ್ ಇಲ್ಲ. ಎಸ್ ಶೋರ್. ರಿನ್ಯೂವಲ್ ಆದಂತ ಸಂದರ್ಭದಲ್ಲಿ ಹೊಸದು ಬರುತ್ತೆ ಅಂತ ಹೊಸದಾಗಿ ಯಾವ್ದಾದ್ರು ಟ್ರಾನ್ಸಾಕ್ಷನ್ ಹಾಕಿದಾಗ ನಿಮಗೆ ಹೊಸ ಫಾರ್ಮೆಟ್ ಅಲ್ಲಿ ಬರುತ್ತೆ, ಹೊಸ ಕಾರ್ಡ್ PC ಕಾರ್ಡ್ ಅಲ್ಲಿ ಬರುತ್ತೆ. ಯಾವ್ದಾದ್ರು ಟ್ರಾನ್ಸಾಕ್ಷನ್ ಬಂದಾಗ ಈಗಿರೋದೆಲ್ಲವೂ ವ್ಯಾಲಿಡ್. ಮತ್ತೆ ಈಗ ನೀವೇನಾದ್ರೂ ಒಂದು ಹೊಸ ಗಾಡಿ ತಗೊಂಡ್ರಿ ಅಥವಾ ಹೊಸ ಗಾಡಿ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಮಾಡಿದಾಗ ನಿಮ್ಗೆ ಈ PC ಕಾರ್ಡ್ ಅಲ್ಲಿ ಬರುತ್ತೆ. ಈಗ ಇರ್ತಕ್ಕಂಥದ್ದೆಲ್ಲ ವ್ಯಾಲಿಡ್. ಇನ್ಮೇಲೆ ಹೊಸದಾಗಿ ಮಾಡ್ಕೊಳ್ಳೋರಿಗೆ ಹೊಸ ಕಾರ್ಡ್ ಫೆಸಿಲಿಟಿ ಸ್ಟಾರ್ಟ್ ಮಾಡಿ. ಓನರ್ಶಿಪ್ ಆದ್ರೆ ಐಪತಿಕೇಶನ್ ಇತ್ತು ಹಳೆ ಕಾರ್ಡ್ ಅಲ್ಲಿ, ಐಪತಿಕೇಶನ್ ರಿಮೂವ್ ಮಾಡಿದ್ರಿ ಅಂತ ಸಂದರ್ಭದಲ್ಲಿ ಹೊಸದೇ ಬರುತ್ತೆ. ಆಮೇಲೆ ಪ್ರತಿದಿನ 15,000 ಕಾರ್ಡ್ ಬರುತ್ತೆ. ಪ್ರತಿದಿನ 15,000 ಕಾರ್ಡ್ ಆಗುತ್ತೆ. ಕಾಸ್ಟ್ 65 ರೂಪಾಯಿ. ಮಿಷನ್ಸ್ ನಮಗೆ ಅವ್ರು ರೋಸ್ ಮಾಡ್ತಾರೆ. ಎಷ್ಟಾಗುತ್ತೆ ಅದು ಮಿಷಿನ್? 3.5 ಕೋಟಿ. ಇಲ್ಲ ಇಲ್ಲ, ಎಷ್ಟಾಗುತ್ತೆ ಟ್ಯಾಕ್ಸ್ ಎಲ್ಲ ಸೇರಿಸಿ? That's normally 10% of the basic duty and the GST is 18% of it. ಎಷ್ಟಾಗುತ್ತೆ? Total it is coming to around 5.8. 5.8 ಎಲ್ಲ ಟ್ಯಾಕ್ಸ್ ಎಲ್ಲ ಸೇರಿಸಿ. ಮೊದಲು ಅರ್ಲಿಯರ್ ಯು ಆರ್ ಯೂಸಿಂಗ್ ವಾಟ್ We are using a desktop machine which is very small. ವಾಟ್ ವಾಸ್ ದಟ್ ರೇಟ್? That was around below 50,000. 50 lakh. 50,000. ಅಷ್ಟೇ ಇದ್ದಿದ್ದು ಮಿಷನ್. RTO ಆಫೀಸಲ್ಲಿ ಮಾಡ್ತಾ ಇದ್ವಿ, ಈಗ ಸೆಂಟ್ರಲೈಸ್ ಇದೆ. RTO ಆಫೀಸಲ್ಲಿ ಮಾಡ್ತಾ ಇದ್ರಲ್ಲ, ಇದು ಹೊಸ ಕಾರ್ಡ್. ಕಾರ್ಡ್ ಸ್ಪೆಷಾಲಿಟಿ ಜ್ಞಾನೇಂದ್ರ ಸರ್. ಈಗ ಸರ್ ಈಗಿರುವ ಹಳೆ ಕಾರ್ಡ್ಗೂ ಈ ಕಾರ್ಡ್ಗೂ ವ್ಯತ್ಯಾಸ ಇದೆ ನೋಡಿ. ಈಗ ಹಿಂದೆ ಇದ್ದ ಕಾರ್ಡ್ PVC ಕಾರ್ಡ್. ಮುಂದೆ ಬಂದ್ಬಿಟ್ರಿ, ಆಡಿಯೋ ಬರಲ್ಲ ಅಂತ. ಹಿಂದೆ ಇದ್ದ ಕಾರ್ಡು PVC ಕಾರ್ಡ್ ಅಂತ. ಈಗ ಕೊಡ್ತಾ ಇರೋದು ಪಾಲಿಕಾರ್ಬೊನೇಟ್ ಮೆಟೀರಿಯಲ್. ಈಗ ATM ಕಾರ್ಡ್ಸ್ ಎಲ್ಲ ಕೊಡ್ತೀವಲ್ಲ, ATM ಕಾರ್ಡ್ಸ್ ಅಲ್ಲಿ ಕೊಡ್ತೀವಲ್ಲ ಆ ಕ್ವಾಲಿಟಿ ಕಾರ್ಡ್, ಅದಕ್ಕೆ ಪಾಲಿಕಾರ್ಬೊನೇಟ್ ಮೆಟೀರಿಯಲ್ ಅಂತೀವಿ. ಹಿಂದೆ ನಮ್ಮಲ್ಲಿ ಓನ್ಲಿ ಒನ್ ಸೈಡ್ ಪ್ರಿಂಟ್ ಆಗ್ತಿತ್ತು. ಈಗ ಇಂಡಿಯಾದಲ್ಲಿ ಎಲ್ಲಾ ಕಡೆನೂ ಕಾಮನ್ ಫಾರ್ಮ್ಯಾಟ್ ಮಾಡಿ ನೋಟಿಫಿಕೇಶನ್ ಪ್ರಕಾರ ಗವರ್ಮೆಂಟ್ ಆಫ್ ಇಂಡಿಯಾದು 2 ಸೈಡು ಪ್ರಿಂಟಿಂಗ್ ಬರುತ್ತೆ. ಇಡೀ ಇಂಡಿಯಾದಲ್ಲಿ ಒಂದೇ ಫಾರ್ಮ್ಯಾಟ್ ಅಲ್ಲಿ ಅದು ಪ್ರಿಂಟ್ ಆಗುತ್ತೆ. ಸೊ ಅವಾಗ ಎನ್ಫೋರ್ಸ್ಮೆಂಟ್ ಅಥಾರಿಟೀಸ್ಗೆ ಅದನ್ನ ನೋಡಿದಾಗ ಈಸಿಯಾಗಿ ಐಡೆಂಟಿಫಿಕೇಶನ್ ಆಗುತ್ತೆ. ಮತ್ತೆ ಈಗ ಪ್ರಿಂಟ್ ಆಗ್ತಿರೋದು ಲೇಸರ್ ಎನ್ಗ್ರೇವಿಂಗ್. ಈಗ ಮಾಡ್ತಿರೋ ಪ್ರಿಂಟಿಂಗ್ ಆರ್ಡಿನರಿ ಪ್ರಿಂಟಿಂಗ್ ಒಂದು 2.5 ಲಕ್ಷ ಇರುವಂತಹ ಒಂದು ಸ್ಮಾಲ್ ಮೆಷಿನ್ ಅಲ್ಲಿ RTOದಲ್ಲಿ ಪ್ರಿಂಟ್ ಆಗ್ತಿತ್ತು. ಈ ಫೆಸಿಲಿಟಿ ಈಗ ಸೆಂಟ್ರಲೈಸ್ ಪ್ರಿಂಟಿಂಗ್ ಫೆಸಿಲಿಟಿ. RTOದು ಶಾರ್ಟೇಜ್ ಆಗುತ್ತೆ ಅಥವಾ ಸ್ಮಾರ್ಟ್ ಕಾರ್ಡ್ ಕಳೆದೋಯ್ತು ಅಥವಾ ಪ್ರಿಂಟ್ ಆಗಲಿಲ್ಲ ಅನ್ನೋ ಸಮಸ್ಯೆಗಳನ್ನೆಲ್ಲ ಈಗ ನಾವು ಸೆಂಟ್ರಲೈಸ್ ಪ್ರಿಂಟಿಂಗ್ ಅಲ್ಲಿ ಫೆಸಿಲಿಟಿನಲ್ಲಿ ಈ ಪಾಲಿಕಾರ್ಬೊನೇಟ್ ಕಾಂಟ್ಯಾಕ್ಟ್ ಕಾರ್ಡ್ ಅಂತ ಕರಿತೀವಿ ನಾವು. ಅದರಲ್ಲಿ ನಾವು ಪ್ರಿಂಟ್ ಮಾಡಿ RTOಗಳಿಗೆ ರವಾನಿಸ್ತೀವಿ. RTOಗಳು ಡೇಟಾ ಸೈಂಟಿಫಿಕೇಶನ್ ಅಂತ KMS ಮಾಡಿ ನಂತರ ಅದನ್ನು ಡಿಸ್ಪ್ಯಾಚ್ ಮಾಡ್ತಾರೆ ಎಲ್ಲ ಸಂಬಂಧಿಸಿದ ವೆಹಿಕಲ್ ಓನರ್ ಅಥವಾ DL ಓನರ್ಗೆ ನಾವು ಇದು ಮಾಡ್ತೀವಿ. ಸೊ ಇದು ವೈಶಿಷ್ಟ್ಯ, ಅಡಿಷನಲ್ ವೈಶಿಷ್ಟ್ಯ ಅಂದ್ರೆ ಇದರಲ್ಲಿ ಚಿಪ್ಪು ಇದೆ. ನಮ್ಮಲ್ಲಿ ಈಗಾಗಲೇ ಭಾರತ ದೇಶದಲ್ಲಿ ಇದು 4ನೇ ರಾಜ್ಯ ಮಾಡ್ತಾ ಇದ್ದಾರೆ, ಬಟ್ ಅವರಲ್ಲಿ ಯಾವುದು ಚಿಪ್ ಇಲ್ಲ, ನಮ್ಮಲ್ಲಿ ಚಿಪ್ ಇದೆ. ಸೊ ಈ ಚಿಪ್ ಇರೋದ್ರಿಂದ ಏನಾಗುತ್ತೆ, ಚಿಪ್ಪಲ್ಲೂ ಡೇಟಾ ಇರುತ್ತೆ, QR ಕೋಡ್ ಇರುತ್ತೆ. ಚಿಪ್ ಇತ್ತು, ಈಗ QR ಕೋಡ್ ಅಡಿಷನ್ ಇದೆ. QR ಕೋಡ್ನ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿ ನಿಮಗೆ ರಿಲೆವೆಂಟ್ ಡೇಟಾ ಇಮಿಡಿಯೇಟ್ ಪಾಪಪ್ ಆಗುತ್ತೆ ನಿಮ್ಮ ಮೊಬೈಲ್ಗೆ. OTP ಕೇಳುತ್ತೆ, ಓನರ್ OTP ಹಾಕಿದ್ಮೇಲೆ ಇಮಿಡಿಯೇಟ್ಲಿ ಡೇಟಾ ಪಾಪಪ್ ಆಗುತ್ತೆ. ದಟ್ ಈಸ್ ದಿ ಸ್ಪೆಷಾಲಿಟಿ.
ಇನ್ನೊಂದು ಈಗ ಆರ್ ಟಿ ಒ ಆಫೀಸ್ನಲ್ಲಿ ಇಲ್ಲಿಂದ ಸ್ಮಾರ್ಟ್ ಕಾರ್ಡು ಡಿಸ್ಪ್ಯಾಚ್ ಆಗಿ ಅಲ್ಲಿ ಹೋಗಿ ಪ್ರಿಂಟ್ ಆಗಿ ಪ್ರಿಂಟರ್ ಪ್ರಾಬ್ಲಮ್ಸು ಇಂಡಿವಿಜುವಲ್ ಪ್ರಿಂಟರ್ಸ್ ಆ ಸಮಸ್ಯೆಗಳು ಏನಿರಲ್ಲ. ಇದು ಬಹಳ ಹೈ ಸೆನ್ಸಿಟಿವ್ ಸೊಫಾಸ್ಟಿಕೇಟೆಡ್ ಮಿಷಿನ್, ಇಂಪೋರ್ಟೆಡ್ ಫ್ರಮ್ ಇಟಲಿಯಿಂದ ನಾವು ಇಂಪೋರ್ಟ್ ಮಾಡಿದ್ದೀವಿ. ಇಂಪೋರ್ಟ್ ಮಾಡಿ ಅದನ್ನ ನಾವು ಪ್ರಿಂಟ್ ಮಾಡಿ ಅವರಿಗೆ ನಾವು ಕಳಿಸ್ಕೊಡ್ತೇವೆ. ಮೊದಲಿನ ಎಷ್ಟು ದಿನದಲ್ಲಿ ಕೊಡ್ತಾ ಇದ್ರು ಕೊಡ್ತಾ ಇದ್ರು ಕಾರ್ಡ್, ಈಗ ಬೆಂಗಳೂರಿನಲ್ಲಿ 48 ಅವರ್ಸ್ ಅಲ್ಲಿ ಕೊಡ್ತೀವಿ. ಬೆಂಗಳೂರು ಬಿಟ್ಟು ಹೊರಗಡೆಗೆ 96 ಅವರ್ಸ್ ಅಲ್ಲಿ ರೀಚ್ ಆಗ್ಬೋದು ಸರ್. ಈಗ ಪ್ರೆಸೆಂಟ್ ಆಗುತ್ತೆ. ಕಡಿಮೆ ಮೆಷಿನರೀಸ್ ಇರೋದ್ರಿಂದ ಇಲ್ಲ, ಒಂದು ದಿನಕ್ಕೆ 15,000 ಪ್ರಿಂಟ್ ಆಗುತ್ತೆ ಸರ್. ಈ ಮೊದಲು ಎಷ್ಟು ದಿನ ತಗೋತಾ ಇದ್ರು? ಒಂದು ಕಾರ್ಡ್ ಕೊಡೋದಕ್ಕೆ ಈ ಮುಂಚೆ ಎಷ್ಟು ಸಮಯ ತಗೊಳ್ತಾ ಇತ್ತು? ಈಗಲ್ಲಿ ಸ್ವಲ್ಪ ಸ್ಟಾಕ್ಸ್ ಸ್ವಲ್ಪ ವೇರಿಯೇಷನ್ ಆಗ್ತಿತ್ತು. ಇಲ್ಲಿಂದ ಅವರಿಗೆ ಹೋಗಿ ಆರ್ ಟಿ ಒದಲ್ಲಿ ಪ್ರಿಂಟ್ ಮಾಡಿ ಅದನ್ನ ಮತ್ತೆ ಅವರು KMS ಮಾಡಿ ಮತ್ತೆ ಡಿಸ್ಪ್ಯಾಚ್ ಆಗೋದು ಸ್ವಲ್ಪ ಸಮಯ ಆಗ್ತಿತ್ತು. ಈಗ ಅವೆಲ್ಲ ಪ್ರಾಬ್ಲಮ್ಸ್ ಗಳನ್ನ ನಾವು ಕೇಂದ್ರೀಕೃತ ಕಚೇರಿಯಲ್ಲಿ ಇಲ್ಲೇ ನಾವೆಲ್ಲ ನೋಡೋದ್ರಿಂದ ಯಾವ ಸಮಸ್ಯೆಗಳು ಮುಂದೆ ಬರ್ಬೇಕು ನೋಡಿ. ಈ ಟ್ರಾನ್ಸಾಕ್ಷನ್ಸ್ ಆರ್ ಟಿ ಆಫೀಸ್ ಅಲ್ಲಿ ಅಪ್ಲೈ ಮಾಡೋದು, ಆರ್ ಟಿ ಅಪ್ರೂವ್ ಮಾಡಿದ್ದು ಇಮಿಡಿಯೇಟ್ 48 ಅವರ್ಸ್ ಅಲ್ಲಿ ಇಲ್ಲಿ ಪ್ರಿಂಟ್ ಆಗಿ ಅಲ್ಲಿ ಆರ್ ಟಿ ಆಫೀಸ್ ಅಲ್ಲಿ ಅರ್ಜಿ ಆನ್ಲೈನ್ ಅಲ್ಲೇ ಮಾಡಬೇಕು. ಅಲ್ಲೇ ಮಾಡ್ತಾರೆ. ಇಲ್ಲಿ ಏನು ಮಾಡಲ್ಲ. ಇಲ್ಲಿ ಅವ್ರಿಗೆ ಡೇಟಾ ಬರುತ್ತೆ, ಪ್ರಿಂಟ್ ಡೇಟಾ ಇಲ್ಲಿ ಬರುತ್ತೆ ಅಷ್ಟೇ. ಪ್ರಿಂಟ್ ಮಾಡಿ ಇಲ್ಲಿಂದ ಏನ್ ಮಾಡ್ತಾರೆ 31 ಜಿಲ್ಲೆಗೂ ಕಳಿಸ್ಬಿಡ್ತಾರೆ. ಸೇಮ್ ಅದು ಅಲ್ಲಿ ಡಿಸ್ಪ್ಯಾಚ್ ಹೊಸ ಡ್ರೈವಿಂಗ್ ಲೈಸೆನ್ಸ್, ಹೊಸ RC ಬುಕ್ ಡೈರೆಕ್ಟ್ ಆಗಿ ಆರ್ ಟಿ ಆಫೀಸ್ ಇಂದ ಡಿಸ್ಪ್ಯಾಚ್ ಆಗುತ್ತೆ ಅವ್ರ ಮನೆಗಳಿಗೆ. DL 15ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಎರಡು ಒಂದೇ. ಇಲ್ಲಿದೆ ನೋಡಿ ಸೆಕೆಂಡ್ ಪೇಜ್ ಅಲ್ಲಿ ಇಷ್ಟು ಫೀಚರ್ಸ್ ಇದರಲ್ಲೂ ಇದೆ, DL ಅಲ್ಲೂ ಇರುತ್ತೆ. ಸರ್, ಒಂದ್ ವೇಳೆ ನಮಗೆ ಬೇಕು ಹೊಸ ಕಾರ್ಡ್ ಅಂತ ಏನಾದ್ರು ಬೈದವ್ರಿಗೆ ಅದು ಆನ್ಲೈನ್ ಹಾಕೋಬೇಕು. ಅಲ್ಲ, ಅವಕಾಶ ಇದೆಯಾ? ಅಲ್ಲ, ಈಗ ಕಾರ್ಡ್ ಇರೋರಿಗೆ ಕಡ್ಡಾಯ ಇಲ್ಲ. ಆಪ್ಷನ್ಸ್ ಇದೆ. ಈಗಿರ್ತಕ್ಕಂತ ಎಲ್ಲಾ ಕಾರ್ಡ್ ವ್ಯಾಲಿಡ್. ಅಕಸ್ಮಾತ್ ಏನಾದ್ರು ಕಳೆದೋದ್ರೆ ಅಥವಾ ಏನಾದ್ರು ಬದಲಾಯಿಸ್ಕೊಳ್ತಾರಲ್ಲ, ವಾಹನ ಮಾಡ್ತಾರೆ, ಬೇರೆ ಬೇರೆ ರೀಸನ್ಸ್ಗೋಸ್ಕರ ಅಪ್ಲೈ ಮಾಡಿದ್ರೆ ಕೊಡ್ತಾರೆ. ರಿನ್ಯೂವಲ್ ಮಾಡುವಾಗ ಆಟೋಮೆಟಿಕ್ ಆಗುತ್ತೆ. ಮಾಡ್ಕೋಬಹುದು, ರೀಪ್ಲೇಸ್ಮೆಂಟ್ ಮಾಡ್ಕೋಬಹುದು. ಬೇಕು ಅಂದ್ರೆ ರಿಪ್ಲೇಸ್ಮೆಂಟ್ ಮಾಡ್ಕೋಬಹುದು. ಎಲ್ಲ ವ್ಯಾಲಿಡ್ ಈಗಿರ್ತಕ್ಕಂಥದ್ದು. ಇನ್ನೊಂದು, ಯಾಕಂದ್ರೆ ಈ ಫೇಕ್ ಡಾಕ್ಯುಮೆಂಟ್, ಫೇಕ್ ಲೈಸೆನ್ಸ್ ಈ ತರದ್ದು ಇದೆ. ಇದು ಎಷ್ಟು ಮಟ್ಟಿಗೆ ಅದನ್ನ ಸೆಕ್ಯೂರ್ ಮಾಡಿ? QR ಕೋಡ್ ಇರುತ್ತೆ. QR ಕೋಡ್ ರೀಡ್ ಮಾಡಿದ್ಮೇಲೆ ಒರಿಜಿನಾಲಿಟಿ ಗೊತ್ತಾಗುತ್ತೆ. NIC ಇಂದ ಬಂದಿರುವಂತಹ QR ಕೋಡ್. NIC ಅಂದ್ರೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇದೆಯಲ್ಲ, ಗವರ್ಮೆಂಟ್ ಆಫ್ ಇಂಡಿಯಾ NIC ಅವರು, ಆ ಡೇಟಾ ನಮಗೆ ಇದು ಪ್ರಿಂಟ್ ಆಗಿ ಬರುತ್ತೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಜೆನ್ಯೂನಿಟಿ ಗೊತ್ತಾಗುತ್ತೆ. ಹೌದು ಹೌದು. QR ಕೋಡ್ ಇದೆಯಲ್ಲ, ಈ ಚಿಪ್ ರೀಡ್ ಬೇಕಾಗಿರೋದಿಲ್ಲ. QR ಕೋಡ್ ಇನ್ಸ್ಟೆಂಟ್ ಅಂತ ರೀಡ್ ಮಾಡ್ಬೋದು. ಚಾಸಿ ನಂಬರ್, ಎಂಜಿನ್ ನಂಬರ್, ಎಲ್ಲ ಇದೆ ನೋಡಿ, ಪೂರ್ತಿ ಇಷ್ಟು ಇನ್ಫಾರ್ಮೇಶನ್ ಇರುತ್ತೆ.